चिकबल्लापुर जिले के भाग्यनगर विधायक एसएन सुब्बा रेड्डी को मंत्री पद नहीं मिलने के विरोध में भाग्यनगर, चेलूर और गुड़ीबंडे तालुके में कांग्रेस कार्यकर्ता और समर्थकों का आक्रोश बुधवार को चरम पर पहुंच गया। तीनों तालुका केंद्रों में पूर्ण बंद रहा और आम लोगों ने भी स्वेच्छा से बंद का समर्थन किया। बंद के दौरान सड़क जाम, धरना, अर्धनग्न प्रदर्शन और हरी मिर्च खाकर विरोध जताने जैसे अनोखे तरीके अपनाए गए। प्रदर्शनकारियों ने अर्धनग्न होकर सरकार के खिलाफ नारेबाजी की। कार्यकर्ताओं ने कहा कि उन्हें विश्वास था कि सुब्बा रेड्डी मंत्री बनेंगे, इसलिए मिठाइयां बांटने की तैयारी की गई थी, लेकिन ऐसा नहीं होने से अपनी पीड़ा व्यक्त करने के लिए उन्होंने हरी मिर्च खाकर विरोध दर्ज कराया। प्रदर्शन में भाग्यनगर ब्लॉक कांग्रेस अध्यक्ष नरेंद्र, प्रचार समिति अध्यक्ष कोटप्पा, कांग्रेस नेता मंजुनाथ रेड्डी तथा जिला पंचायत की पूर्व दरखास्त समिति के सदस्य नरसिंगप्पा ने कहा कि लगातार 3 बार विधायक चुने गए और ईमानदारी से सेवा करने वाले एसएन सुब्बा रेड्डी को पहले ही मंत्री पद मिल जाना चाहिए था। इस बार मंत्रिमंडल विस्तार में उन्हें अवसर मिलने की पूरी उम्मीद थी, लेकिन फिर से मंत्री पद से वंचित रहना कार्यकर्ताओं और क्षेत्र की जनता के लिए गहरा आघात है। उन्होंने कहा कि पार्टी के प्रति निष्ठापूर्वक काम करने वाले सुब्बा रेड्डी के साथ न्याय नहीं होने के कारण वे स्वयं सहित कई कांग्रेस पदाधिकारियों ने अपने पदों से इस्तीफा दे दिया है। नेताओं ने एआईसीसी से इस मुद्दे को गंभीरता से लेने की मांग करते हुए चेतावनी दी है कि यदि शीघ्र समाधान नहीं हुआ तो 2028 के विधानसभा चुनाव में कांग्रेस पार्टी को नुकसान उठाना पड़ सकता है। भाग्यनगर, चेलूर और गुड़ीबंडे में बंद को व्यापक समर्थन मिला। अस्पताल, मेडिकल स्टोर और दूध की दुकानों को छोड़कर अधिकांश दुकानें बंद रही। कुछ समय तक सड़क यातायात भी बाधित रहा। स्थिति को देखते हुए पुलिस ने कड़े सुरक्षा इंतजाम किए थे। चिकबल्लापुर से संवाददाता सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಸುಬ್ಬಾ ರೆಡ್ಡಿ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆಲ್ಲ ಗೊತ್ತು. ಅವರನ್ನ ಮಂತ್ರಿ ಮಾಡ್ತೀವಿ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಒಂದು ಭರವಸೆಯನ್ನು ಕೊಟ್ಟಿದ್ರು. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಟ್ಟಾಗಿ ತೆರಳಿ ನಮ್ಮ ಜಿಲ್ಲೆಗೆ ಸುಬ್ಬಾ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ. ಅಂದರೆ ಸುಬ್ಬಾ ರೆಡ್ಡಿ ಅವರು ಹಲವಾರು ಬಾರಿ ಅವಕಾಶವನ್ನು ತಪ್ಪಿಸ್ಕೊಂಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಕ್ಷೇತ್ರದ ಜನತೆಗಿತ್ತು. ಸುಬ್ಬಾ ರೆಡ್ಡಿ ಅವರು ಕೂಡ ಇತ್ತು. ಕೊನೆ ಗಳಿಗೆ ಅವರು ಕೂಡ ಸುಬ್ಬಾ ರೆಡ್ಡಿ ಅವರು ಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆಯನ್ನು ನಮ್ಮ ಕ್ಷೇತ್ರದ ಜನತೆ ಇಟ್ಕೊಂಡಿದ್ರು. ಆದರೆ ಇವತ್ತು ಏಕಾಏಕಿ ಸುಬ್ಬಾ ರೆಡ್ಡಿ ಅವ್ರನ್ನ ಕೈ ಬಿಟ್ಟಿರೋದು ತುಂಬ ಮನಸ್ಸಿಗೆ ನೋವಾಗಿದೆ. ಅದರ ಭಾಗವಾಗಿ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದೆ. ನಮ್ಮ ಎಲ್ಲ ಕೂಡ ಸಾಮೂಹಿಕವಾಗಿ ನಾವು ರಾಜೀನಾಮೆಯನ್ನು ಕೂಡ ಪಕ್ಷಕ್ಕೆ ನಮ್ಮ ಹುದ್ದೆಗಳಿಗೆ ಕೊಟ್ಟಿದ್ದೀವಿ. ಇದೇ ರೀತಿ ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂದರೆ ಮೆಣಸಿನಕಾಯಿ ದಿನಾನೇ ಅನ್ಬೋದು, ಇವತ್ತು ಒಂದು ಬ್ಲಾಕ್ ಡೇನೂ ಅನ್ಬೋದು. ನಮ್ಮ ಶಾಸಕರು ಉತ್ತಮವಾದಂಥ ರಾಜ್ಯದಲ್ಲಿ ಉತ್ತಮವಾದಂಥ ಶಾಸಕರು, ಅಂಥವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿದೆ ಸರ್. ಸಿದ್ದರಾಮಯ್ಯ ಸಂಪುಟದಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ನಮ್ಮ ಶಾಸಕರು ಆವತ್ತಿನ ಉತ್ತಮರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಅವತ್ತು ತಪ್ಪಿದ್ದು. ಆವತ್ತೇ ನಮ್ಮ ಶಾಸಕರು ಸ್ವಲ್ಪ ರಾಜಾರೋಷವಾಗಿ ಮಾತಾಡಿದರೆ ನಮ್ಮ ಶಾಸಕರು ಮಂತ್ರಿ ಆಗ್ತಾಯಿದ್ರು. ನಮ್ಮ ಶಾಸಕರು ದೈವಭಕ್ತರು ಆದುದರಿಂದ ದೇವರು ನಂಬ್ಕೊಂಡಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಈಗ ನಮ್ಮ ಸರ್ಕಾರ ಮೋಸ ಮಾಡಿದೆ. ಈಗ ಹೈಕಮಾಂಡ್ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, CM ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಹರಿಪ್ರಸಾದ್ ಅವರು ಆಗಿರ್ಬೋದು, ಯಾರೂ ಕೂಡ ನಮ್ಮ ಶಾಸಕರನ್ನ ಪರಿಗಣನೆಗೆ ತಗೊಂಡಿಲ್ಲ. ನಮ್ಮ ಶಾಸಕರು ಸುಮಾರು 1 ವಾರಗಳ ಕಾಲ ಡೆಲ್ಲಿಯಲ್ಲಿ ಇದ್ದು ಎಲ್ಲರನ್ನು ಭೇಟಿ ಮಾಡಿ 100ಕ್ಕೆ 100 ನನಗೆ ಸಿಕ್ಕೇ ಸಿಗುತ್ತೆ ಅಂತ ನಾವು ಭರವಸೆ ಇತ್ತು ಸರ್. ಈಗ ಮೋಸ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಲೂ ಕೂಡ ಸಚಿವ ಸಂಪುಟದಲ್ಲಿ ಇನ್ನೂ ಖಾಲಿ ಇದೆ. ಅದರಲ್ಲೂ ನಮ್ಮ ಶಾಸಕರನ್ನ ಮಂತ್ರಿ ಮಾಡುವುದಕ್ಕೆ ಅನುಕೂಲಗಳು ಇದ್ದಾವೆ. ತಮಗೆಲ್ರಿಗೂ ಗೊತ್ತಿದೆ, ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕೇವಲ 10 ವರ್ಷಗಳ ಕಾಲ ಇವತ್ತು ಕಮ್ಯುನಿಸ್ಟ್ ಗೆದ್ದಿದ್ದಾರೆ. ಮಿಕ್ಕಿದ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಯಾವುದೇ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಒಂದು ರೀತಿ ನಮ್ಮದು ಶಾಪಗ್ರಸ್ತವಾಗಿದೆ. ಅದರ ಜೊತೆಗೆ ಇಲ್ಲಿನ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾ ರೆಡ್ಡಿ ಅವರು ಪ್ರಪ್ರಥಮವಾಗಿ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಏನಂದರೆ ಸತತವಾಗಿ 3 ಬಾರಿ ಹ್ಯಾಟ್ರಿಕ್ ಆಗಿ ಯಾವುದೇ ಶಾಸಕರು ಗೆದ್ದ ಇತಿಹಾಸ. ಆದರೆ ಸುಬ್ಬಾ ರೆಡ್ಡಿ ಅವರು ಬಂದ 2013ರಿಂದ ಇದುವರೆಗಿನ ಎಲ್ಲ ಚುನಾವಣೆಗಳು ಸತತವಾಗಿ ಗೆದ್ದಿದ್ದಾರೆ, ಮುಂದೆ ಕೂಡ ಗೆಲ್ತಾರೆ. ಆದರೆ ಅಂತಹ ಒಂದು ಪಕ್ಷದ ಸಂಘಟನೆಯನ್ನು ಮಾಡಿ ಇವತ್ತು ಜನರ ಮಾನಸಗಳಲ್ಲಿ ಒಂದು ಸ್ಥಾಯಿಯಾಗಿ ಇರ್ತಕ್ಕಂಥ ತಮ್ಮ ಜನಸೇವೆಯ ಮುಖಾಂತರ ಇವತ್ತು ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಇವತ್ತು ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿ